ಇದು ಅಂತಿಂಥ ದರೋಡೆ ಅಲ್ಲ, ಸಿನಿಮಾ ಕಥೆಗಳಲ್ಲೂ ಮೀರಿಸೋ ಥ್ರಿಲ್ಲಿಂಗ್ ಅಸಲಿ ರಾಬರಿ. ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ 7 ನಿಮಿಷದಲ್ಲಿ ಲೂಟಿ ಹೊಡೆದಿದ್ದಾರೆ. ಕದಿಮರು ಕೋಟಿ ಕೋಟಿ ದರೋಡೆ ಮಾಡಿ ಹೋಗಿದ್ದಾದ್ರೂ ಎಲ್ಲಿಗೆ ಅನ್ನೋದೇ ನಿಗೂಢವಾಗಿದೆ. ಅತಿ ದೊಡ್ಡ ರಾಬರಿಯ ರೋಚಕ ಸ್ಟೋರಿ ಇಲ್ಲಿದೆ ನೋಡಿ. ಟ್ಯಾಕ್ಸ್ ಆಫೀಸರ್ ಸೋಗಿನಲ್ಲಿ ಬಂದು 7 ಕೋಟಿ ದರೋಡೆ. ಸಿನಿಮಾ ಶೈಲಿಯಲ್ಲಿ ರಾಬರಿ, ಬೆಂಗಳೂರು ಮಂದಿ ಶಾಕ್. ಎಟಿಎಂಗಳಿಗೆ ಹಣ ತುಂಬಲು ಹೊರಟಿದ್ದ ವಾಹನವನ್ನ ಬೆನ್ನತ್ತಿದ ದರೋಡೆಕೋರರ ಗುಂಪು ಸಿನಿಮಾ ಸ್ಟೈಲ್ನಲ್ಲಿ ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿ ದೋಚಿ ಎಸ್ಕೇಪ್ ಆಗಿದ್ದಾರೆ. ಮಧ್ಯಾಹ್ನ 12:30 ಸಮಯ ಸಿಎಂಎಸ್ ಕನೆಕ್ಟ್ ಸರ್ವಿಸ್ ಏಜೆನ್ಸಿಗೆ ಸೇರಿದ ವಾಹನ ಜೆಪಿ ನಗರ ಬ್ಯಾಂಕ್ನಿಂದ ಹಣ ತುಂಬಿಕೊಂಡು ಅಶೋಕ ಪಿಲ್ಲರ್ ಮಾರ್ಗವಾಗಿ ಹೊರಟಿತ್ತು. ಅದೇ ವೇಳೆ ವಾಹನವನ್ನ ಚೇಸ್ ಮಾಡಿ ಬಂದ ಇನೋವಾ ಕಾರೊಂದು ಅಶೋಕ ಪಿಲ್ಲರ್ ಬಳಿ ಸಿನಿಮಾ ಸ್ಟೈಲ್ನಲ್ಲಿ ಅಡ್ಡಗಟ್ಟಿತ್ತು. ಬಳಿಕ ನಾವು ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ಸ್, ನಿಮ್ಮ ಇನ್ವಾಯ್ಸ್ ಕೊಡಿ ಅಂತ ಕೇಳಿದ್ದಾರೆ. ಹಣ ಟ್ಯಾಲಿ ಮಾಡಬೇಕು ಅಂತ ಸಿಎಂಎಸ್ ವಾಹನದಲ್ಲಿದ್ದ ಕ್ಯಾಶಿಯರ್ ಅನ್ನ ಇನೋವಾದಲ್ಲಿ ಕೂರಿಸಿಕೊಂಡ್ರೆ ಇನೋವಾ ಕಾರಿನಲ್ಲಿದ್ದ ಒಬ್ಬ ಸಿಎಂಎಸ್ ವಾಹನವನ್ನ ಚಾಲನೆ ಮಾಡಿಕೊಂಡು ನಿಮಾನ್ಸ್ ರಸ್ತೆ ಮಾರ್ಗವಾಗಿ ಪ್ರಯಾಣ ಬೆಳೆಸಿದ್ರು. ನಂತರ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದಂತೆ ಸಿಎಂಎಸ್ ವಾಹನದಲ್ಲಿದ್ದವರ ಫೋನ್ಗಳನ್ನ ಕಸಿದುಕೊಂಡು ವಾಹನದಲ್ಲಿದ್ದ ಎಲ್ಲಾ ಹಣವನ್ನ ಇನೋವಾ ಕಾರಿನಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಬಳಿಕ ಸಿಎಂಎಸ್ ಸಿಬ್ಬಂದಿ ನಡೆದ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದು ಅವರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ ಸಿದ್ದಾಪುರ ಪೊಲೀಸರು ಪರಿಶೀಲನೆ ನಡೆಸಿ ದರೋಡೆಕೋರರ ಪತ್ತೆಗೆ 3 ವಿಶೇಷ ತಂಡಗಳನ್ನು ರಚನೆ ಮಾಡಿ ಅಖಾಡಕ್ಕೆ ಇಳಿದಿದ್ದಾರೆ. ಪೊಲೀಸರಿಗೆ ಸಿಎಂಎಸ್ ಸಿಬ್ಬಂದಿಯ ಮೇಲೂ ಅನುಮಾನ ಗಾಢವಾಗಿ ಕಾಡ್ತಿದೆ. ಯಾಕಂದ್ರೆ ದರೋಡೆಯ ಟೈಮ್ ಲೈನ್ ನೋಡೋದಾದ್ರೆ ಮಧ್ಯಾಹ್ನ 12:30ಕ್ಕೆ ಹಣ ತುಂಬಿದ ವಾಹನ ಬ್ಯಾಂಕ್ನಿಂದ ಹೊರಗೆ ಬಂದಿದೆ. 1 ಗಂಟೆ ಸುಮಾರಿಗೆ ಅಶೋಕ ಪಿಲ್ಲರ್ ಬಳಿ ರಾಬರ್ಸ್ ಗ್ಯಾಂಗ್ ವಾಹನ ಅಡ್ಡಗಟ್ಟಿದ್ದಾರೆ. 1:15 ಸುಮಾರಿಗೆ ಡೈರಿ ಸರ್ಕಲ್ ಬಳಿ ವಾಹನ ನಿಲ್ಲಿಸಿ ಹಣ ಶಿಫ್ಟ್ ಮಾಡಲಾಗಿದೆ. 1:38ರಲ್ಲಿ ಈಜಿಪುರ ಮಾರ್ಗವಾಗಿ ಹಣ ದೋಚಿದ ಇನೋವಾ ಕಾರ್ ಸಂಚಾರ ಮಾಡುತ್ತೆ. 2 ಗಂಟೆ 30 ನಿಮಿಷಕ್ಕೆ ಹೊಸಕೋಟೆ ಬಳಿ ಯು ಟರ್ನ್ ಪಡೆದು ಅತ್ತಿಬೆಲೆ ಮಾರ್ಗವಾಗಿ ಸಂಚಾರ ಮಾಡುತ್ತೆ. ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡಿರೋದು ಹೆಚ್ಚು ಕಡಿಮೆ 1 ಗಂಟೆ ತಡವಾಗಿ ಅನ್ನೋದು ಬೆಳಕಿಗೆ ಬಂದಿದೆ. ಅದರ ಜೊತೆಗೆ ಭದ್ರತಾ ಸಿಬ್ಬಂದಿ ಇಬ್ಬರಿದ್ರೂ ತಮ್ಮ ಬಳಿ ಇದ್ದ ಬಂದೂಕುಗಳನ್ನ ಬಳಕೆ ಮಾಡಿಲ್ಲ. ಜೊತೆಗೆ ಪೊಲೀಸರ ತನಿಖೆ ವೇಳೆ ಅಸ್ಪಷ್ಟವಾದ ಹೇಳಿಕೆ ನೀಡುತ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇವೆಲ್ಲವನ್ನ ನೋಡಿದಾಗ ಈ ದರೋಡೆಯಲ್ಲಿ ಸಿಬ್ಬಂದಿ ಕೈವಾಡವಿರೋ ಬಗ್ಗೆ ಅನುಮಾನ ಮೂಡಿದ್ದು ಚಾಲಕ ಸೇರಿ ಸಿಬ್ಬಂದಿಯನ್ನ ತೀವ್ರವಾಗಿ ವಿಚಾರಣೆ ನಡೆಸಲಾಗ್ತಿದೆ. ಆಸ್ ಆಫ್ ನೌ 7 ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ. ಆದರೆ ಇನ್ನೂ ವೆರಿಫೈ ಆಗ್ತಾ ಇದೆ. ಯಾಕಂದರೆ ಡ್ರೈವರ್ ಯಾರಿದ್ದಾರೋ ಅವ್ರು ಕರೆಕ್ಟಾಗಿ ಮಾಹಿತಿಗಳು ಹೇಳ್ತಾ ಇಲ್ಲ. ನಮ್ಮ ಟೀಮ್ಸ್ ಅವರು ಇಷ್ಟೇ ಮಾಹಿತಿ ಅದಾದ ಮೇಲೆ ನಾವು ಎಂಟೈರ್ ಸಿಟಿಯಲ್ಲಿ ನಾಕಾಬಂದಿ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಫಿಸಿಕಲಿ ಹಿಡಿಲಿಕ್ಕೆ. ನಮ್ಮ ಟೀಮ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಥರ ಟೀಮ್ಸ್ ಕೂಡ ಮಾಡಿದ್ದೀವಿ. ಫಿಸಿಕಲಿ ಗ್ರೌಂಡಲ್ಲಿ ಕೆಲವಿದ್ದಾರೆ, ಕೆಲವು ನಮ್ಮ ಕಂಟ್ರೋಲ್ ರೂಮಲ್ಲಿ ಇದ್ದಾರೆ, ಬೇರೆ ಬೇರೆ ಟೆಕ್ನಿಕಲ್ ವಿಂಗ್ಸ್ ಅವ್ರಿಗೂ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ದರೋಡೆಕೋರರ ಕೃತ್ಯಕ್ಕೆ ಬಳಕೆ ಮಾಡಿರುವ ವಾಹನಕ್ಕೆ ನಕಲಿ ನಂಬರ್ ಬಳಸಿದ್ದಾರೆ. ಇನೋವಾ ಕಾರಿಗೆ ಸ್ವಿಫ್ಟ್ ಡಿಸೈರ್ ಕಾರಿನ ನಂಬರ್ ಪ್ಲೇಟ್ ಬಳಸಿ ಪ್ರೀ ಪ್ಲಾನ್ಡ್ ಆಗಿ ತಾವಂದುಕೊಂಡ ಕೆಲಸವನ್ನ ಸಲೀಸಾಗಿ ಮಾಡಿದ್ದಾರೆ. ಆದ್ರೆ ಅವರನ್ನ ಹೇಗಾದ್ರೂ ಪತ್ತೆ ಮಾಡಬೇಕು ಅಂತ ಫೀಲ್ಡ್ಗಿಳಿದಿರೋ ಪೊಲೀಸರು ಮೊದಲಿಗೆ ಸಿಟಿ ಹಾಗೂ ಸಿಟಿ ಔಟ್ಸ್ಕರ್ಟ್ಗಳಲ್ಲಿ ನಾಕಾಬಂದಿ ಹಾಕಿ ಆರೋಪಿಗಳು ಸಿಟಿ ಬಿಟ್ಟು ತೆರಳದಂತೆ ಎಚ್ಚರ ವಹಿಸಿ ಎಲ್ಲ ವಾಹನಗಳನ್ನ ತಪಾಸಣೆ ಮಾಡ್ತಿದ್ದಾರೆ. ಜೊತೆಗೆ ಸಿಸಿಟಿವಿ ಮಾನಿಟರಿಂಗ್ ಮಾಡ್ತಾ ಇನೋವಾ ಕಾರಿನ ಪ್ರತಿ ಮೂವ್ಮೆಂಟ್ ಮೇಲೆ ನಿಗಾ ವಹಿಸಲಾಗಿದೆ. ಸಿಕ್ಕ ಮಾಹಿತಿ ಪ್ರಕಾರ ಹಣ ದೋಚಿರೋ ವಾಹನ ಹೊಸಕೋಟೆ ಮಾರ್ಗವಾಗಿ ಅತ್ತಿಬೆಲೆಯತ್ತ ಹೋಗಿದೆ ಅಂತ ಗೊತ್ತಾಗಿದ್ದು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.